ಒಂದು ಧರ್ಮ ಯುದ್ಧ ಇದ್ದಂಗೆ. ಹಲವಾರು ನಮ್ಮ ಹಿತೈಷಿಗಳು ಅನ್ನತ್ತೀನಿ ಅವ್ರನ್ನ ಕಳೆದ ಒಂದು 60 ದಿನಗಳಿಂದ ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನ ಹಾಗೂ ವೈಯಕ್ತಿಕವಾಗಿ ನಿಂದನೆಗಳನ್ನ ಮಾಡ್ತಾ ಇದ್ರು. ಅವರ ನಿಂದನೆಗಳು ಹಾಗೂ ಟೀಕೆಗಳನ್ನು ನಾನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಅವರ ನಿಂದನೆಗಳಿಂದನೇ ನಾನು ಇನ್ನೂ ಹೆಚ್ಚಿನ ಮೋಟಿವೇಶನ್ ಆಗಿ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಿಗೆ ಭೇಟಿ ಕೊಟ್ಟು ಸದಸ್ಯರಿಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀವಿ. ಕಳೆದ 47 ತಿಂಗಳಿಂದ ಉತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ಹಾಗೆ ಅವರು ಮಾಡ್ತಿದ್ದಂಥ ಟೀಕೆಗೆ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ನಿನ್ನೆ ಉತ್ತರವನ್ನು ಮತ ಹಾಕುವ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಿನ್ನೆ ಚುನಾವಣೆ ಆಗಿದೆ, 103 ವರ್ಷ ತುಂಬಿರುವಂಥ ಸಂಘ. ಇವತ್ತಿಂದ ನಾವೆಲ್ಲ ವಿದ್ಯುತ್ ಗುತ್ತಿಗೆದಾರರು ಒಂದೇ. ನಮ್ಮ ಗುರಿ ವಿದ್ಯುತ್ ಗುತ್ತಿಗೆದಾರರ ಅಭಿವೃದ್ಧಿಯ ಕಡೆಗೆ. ಮತ್ತು ಇತ್ತೀಚಿನ OC ಬಗ್ಗೆ ಗ್ರಾಹಕರ ಒಂದು ಅನಾನುಕೂಲ ಆಗಿದೆ, ಅದರ ಬಗ್ಗೆ ನಾವು ಅತಿ ಶೀಘ್ರದಲ್ಲೇ ನಮ್ಮ ಸಂಘಟನೆ, ನಮ್ಮ ಗುತ್ತಿಗೆದಾರರ ಸಂಘ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಕ್ಕೆ ನಾವು ವೇದಿಕೆಯನ್ನು ಮಾಡ್ಕೊಂಡಿದ್ದೀವಿ. ಖಂಡಿತವಾಗಲಿ ರಾಜ್ಯದ ಗ್ರಾಹಕರಿಗೂ ಈ ಸಂಘ ಒಳ್ಳೆಯದನ್ನು ಮಾಡ್ತದೆ ಅಂತ ಹೇಳ್ತಾ, ಹಾಗೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಹಲವಾರು ಥರದ ಅಡಚಣೆಗಳದು, ಇಂಟರ್ನೆಟ್ ಪ್ರಾಬ್ಲಮ್ಮು, ಎಲೆಕ್ಟ್ರಿಕಲ್ ಸಪ್ಲೈ ಪ್ರಾಬ್ಲಮ್ಮು, ಮತ್ತು ಹಲವಾರು ಥರದ ತೊಂದರೆಗಳದು. ಆ ತೊಂದರೆಗಳಿಂದ ನನ್ನ ರಾಜ್ಯದ ಗುತ್ತಿಗೆದಾರರು ಭಾಳ ಖುಷಿಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಯಿಂದನೂ ಬಂದಿರೋ ತೊಂದರೆಗಳಾಗಿದೆ. ಅವ್ರಿಗೆ ನಾನು ವೈಯಕ್ತಿಕವಾಗಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಹಾಗೆ ಈ ನಿನ್ನೆ ಬಂದಂಥ ಚುನಾವಣೆಯ ಜಯವನ್ನು ನನ್ನ ಸಮಸ್ತ ನಾಡಿನ ಗುತ್ತಿಗೆದಾರ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೀನಿ ಸರ್. ಹೇಳಿದ್ದೀವಿ ಸರ್, ಈಗ OC ಬಗ್ಗೆ ಈಗ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ಚಳಿಗಾಲ ಅಧಿವೇಶನ ಚರ್ಚೆಗೆ ಬಂದಿಲ್ಲ. ಇನ್ನೊಂದು ವಾರ ಅಧಿವೇಶನ ಇದೆ, ನೋಡೋಣ. ಈ ವಾರ ಏನಾದ್ರು ಆಗಿಲ್ಲ ಅಂದರೆ ಗುರುವಾರ ಬೆಳಗಾಂಗೆ ಹೋಗಿ ನಾವು ಸಚಿವರನ್ನ ಭೇಟಿ ಮಾಡ್ತೀವಿ. ಇಲ್ಲ ಅದಾದ ನಂತರ ಇಲ್ಲ ಬೆಂಗಳೂರಲ್ಲಿ ನಿರಂತರವಾಗಿ ಇದು ಮಾಡಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಖಂಡಿತವಾಗಲೂ ಆಗ್ತದೆ. ನಮ್ಮ ಗುತ್ತಿಗೆದಾರರಿಗೆ ಹಲವಾರು ಸಮಸ್ಯೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ಹಾಗೆ ನಮ್ಮ ಇಂಧನ ಸಚಿವರು ನಮ್ಮ ಸಂಘದ ಬಗ್ಗೆ ವಿಶೇಷವಾದ ಒಂದು ಅಭಿಮಾನ ಇದೆ, ಗುತ್ತಿಗೆದಾರರಿಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಮನಸ್ಥಿತಿ ಇದೆ. ಮೊನ್ನೆನೂ ಒಂದು ಒಳ್ಳೆಯ ಆದೇಶವನ್ನು ಕೊಟ್ಟಿದ್ದಾರೆ ಚುನಾವಣೆ 2 ದಿನ ಹಿಂದೆ. ಇನ್ನೂ ಒಂದು 2-3 ಆದೇಶಗಳಾಗಬೇಕು. ಖಂಡಿತವಾಗಲೂ ನಮ್ಮ ಮಾನ್ಯ ಇಂಧನ ಸಚಿವರಾದ ಜಾರ್ಜ್ ಸಾಹೇಬರು ನಮ್ಮ ಗುತ್ತಿಗೆದಾರರಿಗೆ ಒಳ್ಳೇದು ಮಾಡ್ತಾರೆ. ನಮ್ಮ ಗುತ್ತಿಗೆದಾರರು, ಗುತ್ತಿಗೆದಾರ ಕುಟುಂಬ, ಅವರ ಒಳ್ಳೆತನಕ್ಕೆ ನಾವು ರಾಜ್ಯದ ಗುತ್ತಿಗೆದಾರರು ಅವ್ರಿಗೆ ಅಭಾರಿಯಾಗಿರ್ತೀವಿ. ಭರವಸೆ ಕೊಟ್ಟಿದ್ದಾರೆ. ಮೊನ್ನೆ ಒಂದು ಭರವಸೆ ಈಡೇರಿಸಿದ್ದಾರೆ, ಇನ್ನೊಂದು ಭರವಸೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಪ್ರಮುಖವಾದ ಇನ್ನೊಂದು ಭರವಸೆ ಇದೆ, ಅದು ಚರ್ಚೆ ಹಂತದಲ್ಲಿದೆ, ಖಂಡಿತ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.